ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ವರ್ಟಿಂಗ್ ಆಂಪ್ಲಿಫೈಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಸ್ ಅನ್ನ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಾವು ಮೇಜರ್ ಆಗಿ ಯೂಸ್ ಮಾಡುವಂಥದ್ದು ಪವರ್ ಆಂಪ್ಲಿಫೈಯರ್. ಸೊ ಪವರ್ ಆಂಪ್ಲಿಫೈಯರ್ ಯಾವ ರೀತಿ ಇರುತ್ತೆ? ಇದರಲ್ಲಿ ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ, ಒಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ಇದು ಔಟ್ಪುಟ್. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ನೆಗೆಟಿವ್ ಟರ್ಮಿನಲ್ಗೆ ನೀವೇನಾದ್ರೂ ಇನ್ಪುಟ್ ಅನ್ನ ಕೊಟ್ರೆ ನೀವು ಕೊಟ್ಟಿರುವಂತಹ ಇನ್ಪುಟ್ ಇನ್ವರ್ಟ್ ಆಗುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು? ಇನ್ವರ್ಟಿಂಗ್ ಟರ್ಮಿನಲ್. ಇನ್ವರ್ಟ್ ಅಂತಂದ್ರೇನು? ಉಲ್ಟಾ ಆಗುತ್ತೆ. ಅದೇ ಏನಾದ್ರೂ ಪಾಸಿಟಿವ್ ಟರ್ಮಿನಲ್ಗೆ ನೀವು ಇನ್ಪುಟ್ ಅನ್ನ ಕೊಟ್ರೆ ಅದೇನಾಗುತ್ತೆ? ನಾನ್ ಇನ್ವರ್ಟಿಂಗ್. ಸೊ ಇದು ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನೋಡಿ. ಇವಾಗ ಯಾವ್ದಾದ್ರು ಒಂದು ವೇವ್ ಫಾರ್ಮ್, ಇಲ್ಲಿ ವೋಲ್ಟೇಜ್ ತಗೊಂಡಿರೋದ್ರಿಂದ ಇನ್ಪುಟ್ ಆಗಿ ವೋಲ್ಟೇಜ್ ವೇವ್ ಫಾರ್ಮ್ ಅನ್ನೇ ತಗೊಳ್ಳೋಣ. ಸೊ ಇದು ವೋಲ್ಟೇಜ್ ವೇವ್ ಫಾರ್ಮ್. ಸೊ ಒಂದು ವೇವ್ ಫಾರ್ಮ್, ಒಂದು ಫುಲ್ ಸೈಕಲ್ ಅಲ್ಲಿ ಏನಿರುತ್ತೆ? ಒಂದು ಪಾಸಿಟಿವ್ ಆಫ್ ಸೈಕಲ್, ಇನ್ನೊಂದು ನೆಗೆಟಿವ್ ಆಫ್ ಸೈಕಲ್. ಸೊ ಇದನ್ನ ವೋಲ್ಟೇಜ್ ಇನ್ಪುಟ್ ಅಂತ ತಗೊಂಡ್ರೆ ಔಟ್ಪುಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನಾವು ಇನ್ವರ್ಟಿಂಗ್ ಟರ್ಮಿನಲ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದಲ್ವಾ. ಸೊ ಇನ್ವರ್ಟಿಂಗ್ ಟರ್ಮಿನಲ್ ಅಂದ್ರೆ ನೆಗೆಟಿವ್ ಟರ್ಮಿನಲ್ಗೆ ನೀವು ಈ ಇನ್ಪುಟ್ ಅನ್ನ ಕೊಟ್ರೆ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತಂದ್ರೆ ಉಲ್ಟಾ. ಅಂದ್ರೆ ಏನಾಯ್ತು? ಇನ್ವರ್ಟ್ ಆಗುತ್ತೆ. ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ ಆಗುತ್ತೆ, ನೆಗೆಟಿವ್ ಟರ್ಮಿನಲ್ ಪಾಸಿಟಿವ್ ಟರ್ಮಿನಲ್ ಆಗುತ್ತೆ. ಅದರ ಜೊತೆಗೆ ಈ ಒಂದು ಆಂಪ್ಲಿಟ್ಯೂಡಿನ ಹೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಂಪ್ಲಿಟ್ಯೂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಸೈಜ್ ಇಷ್ಟಿದೆ, ಇಲ್ಲಿ ಜಾಸ್ತಿ ಆಗಿದೆ, ಆ ರೀತಿ. ಅದೇ ಏನಾದ್ರೂ ನೀವು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂದ್ರೆ ಪಾಸಿಟಿವ್ ಟರ್ಮಿನಲ್ಗೆ ಏನಾದ್ರೂ ಇನ್ಪುಟ್ ಅನ್ನ ಕೊಟ್ರೆ ಅದು ಜಸ್ಟ್ ಏನಾಗುತ್ತೆ? ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ರೀತಿ ಪಾಸಿಟಿವ್ ಅಥವಾ ನೆಗೆಟಿವ್ ಆಫ್ ಸೈಕಲ್ ಚೇಂಜ್ ಆಗಲ್ಲ. ನೋಡಿ, ಆಂಪ್ಲಿಟ್ಯೂಡ್ ಜಾಸ್ತಿ ಆಯ್ತು ಹೊರತು ಪಾಸಿಟಿವ್ ಸೈಕಲ್ ಆಗಿ ಇದೆ, ನೆಗೆಟಿವ್ ಆಫ್ ಸೈಕಲ್ ಆಗಿ ಇದೆ. ಸೊ ಇಲ್ಲಿ ಇನ್ವರ್ಟ್ ಆಗಿರೋದ್ರಿಂದ ಇನ್ವರ್ಟಿಂಗ್ ಟರ್ಮಿನಲ್ ಅಲ್ಲಿ ಏನಾಗುತ್ತೆ? 180 ಡಿಗ್ರಿ ಫೇಸ್ ಶಿಫ್ಟ್. 180 ಡಿಗ್ರಿ ಫೇಸ್ ಶಿಫ್ಟ್. ಸೊ ಯಾವ ರೀತಿ 180 ಡಿಗ್ರಿ ಅಂತ ನಿಮಗೆ ಗೊತ್ತಾಯ್ತು ಅಂತಂದ್ರೆ ನೋಡಿ, 0 ಇಂದ ಶುರು ಮಾಡ್ತೀವಿ. ಟೋಟಲ್ ಒಂದು ಸರ್ಕಲ್ ಅಂದ್ರೆ ಎಷ್ಟು? 360 ಡಿಗ್ರಿ. ಸೊ 360 ಡಿಗ್ರಿ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? 2π ಅಲ್ವಾ? 2 ಇಂಟು ಪೈ ವ್ಯಾಲ್ಯೂ ಎಷ್ಟು? 180 ಡಿಗ್ರಿ. ಸೊ 2 ಇಂಟು 180 ಡಿಗ್ರಿ 360 ಡಿಗ್ರಿ. ಇಲ್ಲಿಗೆ 2π ಬರುತ್ತೆ. ಪಾಸಿಟಿವ್ ಆಫ್ ಸೈಕಲ್ ನೆಗೆಟಿವ್ ಆಫ್ ಸೈಕಲ್ ಎರಡು ಸೇರಿ. ಸೊ ಇಲ್ಲಿಗೆ ಏನು ಬರುತ್ತೆ? ಮಧ್ಯಕ್ಕೆ ಅರ್ಧಕ್ಕೆ ಪೈ ಅಂದ್ರೇನು? 180 ಡಿಗ್ರಿ. ಸೊ ಇಲ್ಲೇನಾಯ್ತು? ಪಾಸಿಟಿವ್ ಆಫ್ ಸೈಕಲ್ ಇದ್ದಿದ್ದು ನೆಗೆಟಿವ್ ಆಫ್ ಸೈಕಲ್ ಆಯ್ತು. ಯಾವುದರಲ್ಲಿ? ಈ ಆಫ್ ಅಲ್ಲಿ ಅಂದ್ರೇನು? 0 ಟು π ಒಳಗಡೆ. ಅದಕ್ಕೋಸ್ಕರ ಏನಂತ ಕರಿತೀವಿ ನಾವು? 180 ಫೇಸ್ ಶಿಫ್ಟ್. ಅದಕ್ಕೋಸ್ಕರ ಏನಂತ ಕರಿತೀವಿ ನಾವು? 180 ಡಿಗ್ರಿ ಫೇಸ್ ಶಿಫ್ಟ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಸ್ ಅಲ್ಲಿ ಇರುತ್ತೆ ಅಂತ. ಸೊ ಇವಾಗ ಕಾನ್ಸೆಪ್ಟ್ ಇನ್ವರ್ಟಿಂಗ್ ಟರ್ಮಿನಲ್ ಅಂದ್ರೇನು, ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂದ್ರೇನು ಅಂತ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಇವಾಗ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಸ್ ಅನ್ನ ಡಿಸೈನ್ ಮಾಡೋಣ. ಸೊ ಇಲ್ಲಿ ನೋಡಿ, ಇನ್ವರ್ಟಿಂಗ್ ಟರ್ಮಿನಲ್ ಇಲ್ಲಿದೆ, ನೆಗೆಟಿವ್ ಟರ್ಮಿನಲ್. ಸೊ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಸ್ ಆಗಿರೋದ್ರಿಂದ ವೋಲ್ಟೇಜ್ ಇನ್ಪುಟ್ ಅನ್ನ ಇನ್ವರ್ಟಿಂಗ್ ಟರ್ಮಿನಲ್ ಕೊಟ್ಟಿದ್ದೀವಿ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ದ ವೋಲ್ಟೇಜ್ ಅಕ್ರಾಸ್ ದ ಇನ್ವರ್ಟಿಂಗ್ ಟರ್ಮಿನಲ್ ವಿಲ್ ಬಿ ಕಾಲ್ಡ್ ಆಸ್ VA. ನೀವೇ ಒಂದು ನೇಮ್ ಕೊಟ್ಕೊಳ್ಳಿ. ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಹತ್ರ ಇರುವಂತಹ ವೋಲ್ಟೇಜ್ ಅನ್ನ VB ಅಂತ ಕರೆಯೋಣ. ಇಲ್ಲಿ VB ಏನಾಗಿದೆ? VB ಗ್ರೌಂಡ್ ಆಗಿದೆ. ಸೊ ಗ್ರೌಂಡ್ ಆಗಿದ್ರೆ ಅದರ ವೋಲ್ಟೇಜ್ ಎಷ್ಟಾಗಿರುತ್ತೆ? 0. ಗ್ರೌಂಡ್ ಆಗಿದ್ರೆ ವೋಲ್ಟೇಜ್ 0 ಆಗಿರುತ್ತೆ. ಸೊ ನೆಕ್ಸ್ಟ್ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತು. ಏನು? ದ ವೋಲ್ಟೇಜ್ ಅಕ್ರಾಸ್ ದ ನೆಗೆಟಿವ್ ಟರ್ಮಿನಲ್ ಅಂಡ್ ದ ಪಾಸಿಟಿವ್ ಟರ್ಮಿನಲ್ ಆಫ್ an operational amplifier will be equal. That is VA will be equal to VB. ಸೊ VB ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ನಮಗೆ. ಏನು? VB ವ್ಯಾಲ್ಯೂ is equal to 0. ಸೊ VA is equal to VB is equal to 0. ಇಷ್ಟು ಗೊತ್ತಾಯ್ತು. ಸೊ ಇವಾಗ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, Vin ಅಂದ್ರೆ ಇನ್ಪುಟ್ ವೋಲ್ಟೇಜ್ ಎಂಟರ್ ಆಗ್ತಿರೋದ್ರಿಂದ ಇಟ್ಕೊಂಡು VA ವರ್ಗು ಕೂಡ ಇನ್ಪುಟ್ ಪಾರ್ಟ್. VA ಇಂದ ಇದನ್ನ ಏನಂತ ಕರಿತೀವಿ? ಫೀಡ್ಬ್ಯಾಕ್ ಸರ್ಕ್ಯೂಟ್. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಔಟ್ಪುಟ್ ವೋಲ್ಟೇಜ್ಗೆ ಹೋಗ್ತಾ ಇದೆ. ಸೊ ಈ ಔಟ್ಪುಟ್ ವೋಲ್ಟೇಜ್ ಹೋಗ್ತಿರುವಂತಹ ಫೀಡ್ಬ್ಯಾಕ್ ಸರ್ಕ್ಯೂಟ್ ಅಲ್ಲಿ ನಮಗೆ ರೆಸಿಸ್ಟೆನ್ಸ್ ಇದೆ ಅಟ್ ದಿ ಫೀಡ್ಬ್ಯಾಕ್. ಸೊ ಅದಕ್ಕೆ RF ಅಂತ ಬಂದಿರೋದು. ಏನದು? RF ಅಂದ್ರೆ ರೆಸಿಸ್ಟೆನ್ಸ್ ಅಟ್ ದ ಫೀಡ್ಬ್ಯಾಕ್ ಸರ್ಕ್ಯೂಟ್. ಸೊ ಇವಾಗ ನೋಡಿ, VA ಇಂದ V ಔಟ್ಪುಟ್ ವರ್ಗು ಕೂಡ ನಮಗೆ ಔಟ್ಪುಟ್ ಪಾರ್ಟ್ ಆಗಿರುತ್ತೆ. ಸೊ ನಮ್ದೇನು ಪ್ರಾಬ್ಲಮ್? ಫಸ್ಟ್ ನಾವು ಇನ್ಪುಟ್ ಪಾರ್ಟ್ಗೆ ಒಂದು ಈಕ್ವೇಶನ್ ಅನ್ನ ಡಿಸೈನ್ ಮಾಡಬೇಕು. ಔಟ್ಪುಟ್ ಪಾರ್ಟ್ಗೆ ಒಂದು ಈಕ್ವೇಶನ್ ಅನ್ನ ಡಿಸೈನ್ ಮಾಡಿ ಔಟ್ಪುಟ್ ವೋಲ್ಟೇಜ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ನೋಡೋಣ ಇವಾಗ. ಫಸ್ಟ್ ಅಟ್ ಇನ್ಪುಟ್ ಸೈಡ್, ಅಟ್
ಇನ್ಪುಟ್ ಸೈಡ್. ಸೊ ಇವಾಗ ಇನ್ಪುಟ್ ಸೈಡ್ ಅಲ್ಲಿ ಅಥವಾ ಔಟ್ಪುಟ್ ಸೈಡ್ ಅಲ್ಲಿ ಎರಡರಲ್ಲೂ ಕೂಡ ಕಾಮನ್ ಆಗಿರುವಂತದ್ದು ಯಾವುದು? ಕಾಮನ್ ಆಗಿ ಹೋಗುವಂತದ್ದು ಕರೆಂಟ್. ವೋಲ್ಟೇಜ್ ಇದೆ, ರೆಸಿಸ್ಟೆನ್ಸ್ ಇದೆ ಅಂತಂದ್ರೆ ಕರೆಂಟ್ ಫ್ಲೋ ಆಗುತ್ತೆ. ಅದೇ ಸೇಮ್ ಕರೆಂಟ್ ಇಲ್ಲಿ ಫೀಡ್ಬ್ಯಾಕ್ ಸರ್ಕ್ಯೂಟ್ ಮುಖಾಂತರನೂ ಕೂಡ ಹೋಗಿ ಔಟ್ಪುಟ್ ವೋಲ್ಟೇಜ್ ಹತ್ರ ಹೋಗುತ್ತೆ. ಸೊ ಇವಾಗ ಏನಾಯ್ತು, ಇನ್ಪುಟ್ ಮತ್ತೆ ಔಟ್ಪುಟ್ ಎರಡರಲ್ಲೂ ಕೂಡ ಕರೆಂಟ್ ಕಾಮನ್ ಆಯ್ತು. ಸೊ ಕರೆಂಟ್ ಅನ್ನ ನಾನು ಕರೆಂಟ್ ಪ್ರಕಾರ ಬರೀತಾ ಹೋಗ್ತೀನಿ. I is equal to ಓಮ್ಸ್ ಲಾ ಏನ್ ಹೇಳುತ್ತೆ, V is equal to IR. ನನಗೆ ಬೇಕಾಗಿರೋದು ಕರೆಂಟ್ I. ಸೊ I is equal to V divided by R. ಸೊ ವೋಲ್ಟೇಜ್ ಸೋರ್ಸ್ ಏನು, ಕರೆಂಟು ಇನ್ಪುಟ್ ಸೈಡ್ ಅಲ್ಲಿ V ನಿಂದ VA ಕಡೆ ಬರ್ತಾ ಇದೆ, V ನಿಂದ VA ಕಡೆ. ಸೊ V in ಮೈನಸ್ VA ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಯಾವ್ದಿರೋದು ಇಲ್ಲಿ R1. ನೀವು ಯಾವ್ದಾದ್ರೂ ನೇಮ್ ತಗೋಬಹುದು, ಒಟ್ಟಿನಾಗಿ ರೆಸಿಸ್ಟೆನ್ಸ್ R1. ಆದ್ರೆ ನಮಗೆ VA ವ್ಯಾಲ್ಯೂ ಗೊತ್ತು, ಏನು, VA is equal to VB is equal to 0. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, V in ಮೈನಸ್ VA ವ್ಯಾಲ್ಯೂ ಏನು 0. ಸೊ V in ಮೈನಸ್ 0 ಡಿವೈಡೆಡ್ ಬೈ R1 ಅಂದ್ರೆ ಏನು ಉಳ್ಕೊಂತು, V in ಡಿವೈಡೆಡ್ ಬೈ R1. ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ ನಾನು. ಸೊ ನೆಕ್ಸ್ಟ್ ಎರಡನೇದು ಯಾವುದು, ಅಟ್ ದಿ ಔಟ್ಪುಟ್ ಸೈಡ್. ಅಟ್ ಔಟ್ಪುಟ್ ಸೈಡ್. ಸೊ ಔಟ್ಪುಟ್ ಸೈಡ್ ಒಂದು ಈಕ್ವೇಶನ್ ಅನ್ನ ಬರೀಬೇಕು. ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಅದರ ರೆಫರೆನ್ಸ್ ಅಲ್ಲೇ ತಗೊಂತೀನಿ. I is equal to ವೋಲ್ಟೇಜ್ ಸೋರ್ಸ್ ಏನು, VA ಇಂದ V ಔಟ್ ವರ್ಗು, VA ಇಂದ V ಔಟ್ ವರ್ಗು, VA ಮೈನಸ್ V ಔಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಯಾವ್ದಿರೋದು, ಫೀಡ್ಬ್ಯಾಕ್ ರೆಸಿಸ್ಟೆನ್ಸ್ RF, which will be equal to VA ವ್ಯಾಲ್ಯೂ ನಮಗೆ ಗೊತ್ತು, VA equal to VB equal to 0. ಸೊ VA ವ್ಯಾಲ್ಯೂನ 0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಉಳಿತು, 0 ಮೈನಸ್ V ಔಟ್ ಅಂದ್ರೆ ಮೈನಸ್ V ಔಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಫೀಡ್ಬ್ಯಾಕ್. ಸೊ ಇದನ್ನ ಏನಂತ ಕರಿತೀವಿ ನಾವು, ಈಕ್ವೇಶನ್ ನಂಬರ್ 2. ನೋಡಿ ಇವಾಗ ಇನ್ಪುಟ್ ಸೈಡ್ ಆಗಿರ್ಲಿ ಔಟ್ಪುಟ್ ಸೈಡ್ ಆಗಿರ್ಲಿ ಎರಡು ಈಕ್ವೇಶನ್ ಅಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಮನ್ ಇದೆ, ಏನು, ಕರೆಂಟ್, ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇರೋದು. ಸೊ ನಾನೇನ್ ಮಾಡ್ಬೋದು, ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2ರ ರೈಟ್ ಹ್ಯಾಂಡ್ ಸೈಡ್ ಅನ್ನ ಈಕ್ವೇಟ್ ಮಾಡ್ಬೋದು. ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ, ಸೊ ರೈಟ್ ಹ್ಯಾಂಡ್ ಸೈಡ್ ಅನ್ನ ಈಕ್ವೇಟ್ ಮಾಡ್ತೀನಿ. ಮೊದಲನೇ ಈಕ್ವೇಶನ್ ರೈಟ್ ಹ್ಯಾಂಡ್ ಸೈಡ್ ಏನು, V in ಡಿವೈಡೆಡ್ ಬೈ R1 ವಿಲ್ ಬಿ ಈಕ್ವಲ್ ಟು, ಎರಡನೇ ಈಕ್ವೇಶನ್ ಏನು, ಮೈನಸ್ V ಔಟ್ ಡಿವೈಡೆಡ್ ಬೈ ಫೀಡ್ಬ್ಯಾಕ್ ರೆಸಿಸ್ಟೆನ್ಸ್ RF. ನನಗೆ ಯಾವ್ದ್ರ ವ್ಯಾಲ್ಯೂ ಬೇಕು, V ಔಟ್ದು ವ್ಯಾಲ್ಯೂ ಬೇಕು. ಸೊ ಏನ್ ಮಾಡ್ತೀನಿ, ಮೈನಸ್ನು ಈ ಕಡೆ ಕಳಿಸ್ತೀನಿ, RFನು ಈ ಕಡೆ ಕಳಿಸ್ತೀನಿ. RF ಎಲ್ಲಿದೆ, ಡಿನಾಮಿನೇಟರ್ ಅಲ್ಲಿ ಇದೆ, ಅಂದ್ರೆ ಡಿವಿಷನ್ ಪ್ರಕಾರ ಡಿನಾಮಿನೇಟರ್ ಅಲ್ಲಿ ಇದೆ. ಈ ಕಡೆ ಬರಬೇಕು ಅಂದ್ರೆ ಏನಾಗುತ್ತೆ, ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ನಾನು ಇದನ್ನ ಯಾವ ರೀತಿ ಬರೀಬಹುದು, RF ಡಿವೈಡೆಡ್ ಬೈ R1. ಸೊ ಮೈನಸ್ ಕೂಡ ಈ ಕಡೆ ಬರುತ್ತೆ, ಮೈನಸ್ RF ಡಿವೈಡೆಡ್ ಬೈ R1 ಇಂಟು V in ವಿಲ್ ಬಿ ಈಕ್ವಲ್ ಟು ಔಟ್ಪುಟ್ ವೋಲ್ಟೇಜ್. ಸೊ ಇದು ಫೈನಲ್ ಏನಾಯ್ತು, ಮೈನಸ್ RF ಡಿವೈಡೆಡ್ ಬೈ R1 ಇಂಟು V in ವಿಲ್ ಬಿ ಈಕ್ವಲ್ ಟು ಔಟ್ಪುಟ್ ವೋಲ್ಟೇಜ್ ಅಂತ ಗೊತ್ತಾಯ್ತು. ಸೊ ಇದು ಏನ್ ಹೇಳ್ತಾ ಇದೆ ನೋಡಿ, ಔಟ್ಪುಟ್ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಏನ ರೆಪ್ರೆಸೆಂಟ್ ಮಾಡುತ್ತೆ, ಇನ್ವರ್ಟಿಂಗ್ ಟರ್ಮಿನಲ್, ಅಂದ್ರೆ ಇನ್ವರ್ಟೆಡ್ ವ್ಯಾಲ್ಯೂ ಆಫ್ ದಿ ಇನ್ಪುಟ್ ವೋಲ್ಟೇಜ್. ಔಟ್ಪುಟ್ ವೋಲ್ಟೇಜ್ ವಿಲ್ ಬಿ ದ ಇನ್ವರ್ಟೆಡ್ ವ್ಯಾಲ್ಯೂ ಆಫ್ ದ ಇನ್ಪುಟ್ ವೋಲ್ಟೇಜ್. ಸೊ ಆ ರೀತಿ ಇದು ಡಿಫೈನ್ ಮಾಡ್ತಾ ಇದೆ. ಏನ್ ಮಾಡಿದ್ವಿ ಈ ಪ್ರಾಬ್ಲಮ್ ಅಲ್ಲಿ ನಾವು, ಫಸ್ಟ್ ಇದು ಗ್ರೌಂಡ್ ಆಗಿತ್ತು, VB ಅಂದ್ರೆ ಪಾಸಿಟಿವ್ ಟರ್ಮಿನಲ್ ವೋಲ್ಟೇಜ್ ಗ್ರೌಂಡ್ ಆಗಿದ್ರಿಂದ 0. ಸೊ ಇವೆರಡರಲ್ಲೂ ಕೂಡ ಸೇಮ್ ವೋಲ್ಟೇಜ್ ಇರುತ್ತೆ. ಸೊ ಎರಡಕ್ಕೂ ಕೂಡ 0 ಆಯ್ತು. ನಾವೇನ್ ಮಾಡಿದ್ವಿ, ಅಟ್ ಇನ್ಪುಟ್ ಸೈಡ್ ಮತ್ತೆ ಔಟ್ಪುಟ್ ಸೈಡ್ ಎರಡಕ್ಕೂ ಕೂಡ ಒಂದೊಂದು ಈಕ್ವೇಶನ್ ಅನ್ನ ಡಿಸೈನ್ ಮಾಡ್ಕೊಂಡ್ವಿ. ಈಕ್ವೇಶನ್ ಡಿಸೈನ್ ಮಾಡಬೇಕಾದ್ರೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಕಾಮನ್ ಎಲಿಮೆಂಟ್ ಬೇಕಿತ್ತು. ಸೊ ಕಾಮನ್ ಎಲಿಮೆಂಟ್ ಆಗಿ ನಾವು ಯಾವ್ದನ್ನ ತಗೊಂಡ್ವಿ, ಕರೆಂಟ್. ಯಾಕಂದ್ರೆ ಕರೆಂಟ್ ಇನ್ಪುಟ್ ಪಾರ್ಟ್ ಆಗಿರ್ಲಿ ಅಥವಾ ಔಟ್ಪುಟ್ ಪಾರ್ಟ್ ಎರಡರಲ್ಲೂ ಕೂಡ ಕಾಮನ್ ಆಗಿ ಫ್ಲೋ ಆಗ್ತಾ ಇತ್ತು. ಸೊ ನಾವೇನ್ ಮಾಡಿದ್ವಿ, ಕರೆಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಅನ್ನ ಈಕ್ವೇಟ್ ಮಾಡಿಬಿಟ್ಟು ಔಟ್ಪುಟ್ ವೋಲ್ಟೇಜ್ ಅನ್ನ ಕಂಡುಹಿಡಿದ್ವಿ. ಸೊ ಔಟ್ಪುಟ್ ವೋಲ್ಟೇಜ್ ಏನಾಗಿದೆ, ಇಟ್ ಈಸ್ ದ ಇನ್ವರ್ಟೆಡ್ ವ್ಯಾಲ್ಯೂ ಆಫ್ ದ ಇನ್ಪುಟ್ ವೋಲ್ಟೇಜ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಸ್ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಮತ್ತೆ ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.